ಇದನ್ನು ಕುಡಿಯೋದ್ರಿಂದ ಹೊಟ್ಟೆಗೂ ಒಳ್ಳೆಯದು, ಕೆಮ್ಮು ಇದಕ್ಕೆಲ್ಲನೂ ಒಳ್ಳೆಯದು. ಒಂದು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಒಳ್ಳೆ ಡೈಜೆಷನ್ ಚೆನ್ನಾಗಾಗುತ್ತೆ, ಒಳ್ಳೆ ಮಸಾಲ ಹಾಕಿರ್ತಾರೆ. ಈಗ ಮಿಲ್ಕ್ ಹಾಕಿದ್ರು, ಆಮೇಲೆ ಈಗ ಇದು ಬಾಯ್ಲರ್ ಟೀ ಡಿಕಾಕ್ಷನ್, ಬಾಯ್ಲರ್ ಡಿಕಾಕ್ಷನ್ ಹಾಕಿದ್ರು. ಇದು ಕಾಪರ್, ಇದು ಹೆಲ್ದಿ. ಬಾಯ್ಲರ್ ಜಾಗ್ರಿ ಟೀ ರೆಡಿ. ಶುಂಠಿನ ನಾವು ತುರಿತೀವಿ. ಶುಗರನ್ನು ವರ್ಡ್ ನಮ್ಮ ಮಿಲೆಟ್ ವರ್ಲ್ಡಲ್ಲಿಲ್ಲ. ಶುಂಠಿ ಟೀ, ಜಿಂಜರ್ ಟೀ ನೋಡಿ ಘಮ ಘಮ ಹೆಂಗಿದೆ ಅಂದರೆ ಜಾಗ್ರಿನೂ ಇಲ್ಲ, ಶುಗರು ಇಲ್ಲ. ಇದು ತುಂಬ ಹೆಲ್ದಿ. ಡೈಜೆಷನ್ಗೆ, ಪ್ರತಿಯೊಂದು ಎನರ್ಜಿ ಆಗಿರೋಕ್ಕೆ. ಡೈಲಿ 2 ಟೀ ಕುಡಿಯೋದ್ರಿಂದ 100% ತುಂಬ ಎನರ್ಜಿ ಆಗಿರ್ತಾರೆ. ಮತ್ತು ಒಬೆಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಅದು ನೋಡಿ ಯಾವ ಥರ ಮಾಡ್ತೀವಿ ಅಂತ. ನೋ ಪೌಡರ್. ಸರ್ ನಮಸ್ತೆ. ಮತ್ತೊಂದು ವಿಡಿಯೋ ಇವಾಗ ನಮ್ಮದು. ಈಗ ನಿಮಗೆ ಬ್ಯಾಂಗ್ಳೂರಲ್ಲಿ ಒಂದು ಸ್ಪೆಷಲ್ ಟೀ ಮತ್ತು ಕಾಫಿ ಎಲ್ಲ ವಿತೌಟ್ ಶುಗರಲ್ಲಿ, ಅಂದರೆ ಜಾಗ್ರಿನಲ್ಲಿ ಮಾಡೋ ಥರ ಪ್ರತಿಯೊಂದು ಬಾಯ್ಲರ್ ಜಾಗ್ರಿ ಟೀ ಆಗಿರ್ಬೋದು, ಬ್ಲ್ಯಾಕ್ ಟೀ, ಮಸಾಲ ಟೀ, ಜಿಂಜರ್ ಟೀ, ಗ್ರೀನ್ ಟೀ, ಪುದೀನಾ ಟೀ, ಲೆಮನ್ ಟೀ ಮತ್ತು ಲೆಮನ್ ಹನಿ ಟೀ. ಅಂದರೆ ಅದಕ್ಕೆ ಜಾಗ್ರಿನೂ ಹಾಕಲ್ಲ, ಶುಗರು ಇರಲ್ಲ, ಕಂಪ್ಲೀಟ್ ಹನಿ, ಫಾರೆಸ್ಟ್ ಹನಿನ ಹಾಕಿ ಟೀ ಮಾಡೋದು. ಆ್ಯಂಡ್ ರೋಸ್ ಟೀ, ಪಾಮ್ ಜಾಗ್ರಿ ಅಂದರೆ ತಾಟಿ ಬೆಲ್ಲದ್ದು, ಅದರದ್ದು ಟೀ ಸೇಮ್ ಅದೇ ಥರ. ಮತ್ತು ಕಾಫಿ, ಫಿಲ್ಟರ್ ಕಾಫಿ, ಬ್ಲ್ಯಾಕ್ ಫಿಲ್ಟರ್ ಕಾಫಿ ಎಲ್ಲ ಜಾಗ್ರಿ ಇದೆ ಕಂಪ್ಲೀಟಾಗಿ. ನೋ ನಥಿಂಗ್, ಶುಗರ್ ಇಲ್ಲ. ಜಿಂಜರ್ ಕಾಫಿ, ಮಸಾಲ ಕಾಫಿ ಇದಿಷ್ಟು ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಅಂತಂದರೆ ನಮ್ಮಲ್ಲಿ ಎನರ್ಜಿ ಬೂಸ್ಟ್ ಅಂತ, ಮಿಲ್ಲೆಟ್ ಎನರ್ಜಿ ಬೂಸ್ಟ್. 49 ಇಂಗ್ರೀಡಿಯೆಂಟ್ಸ್ ಇರೋಂಥ ಒಂದು ಮಿಲ್ಲೆಟ್ ಎನರ್ಜಿ ಬೂಸ್ಟ್. ಡೆಫಿನೆಟ್ಲಿ ಅದು ಬೂಸ್ಟರೇ. ಏನಕ್ಕೆಂದರೆ ಈ ಕೋವಿಡ್ ಟೈಮಲ್ಲೆಲ್ಲ ಸ್ವಲ್ಪ ಇಮ್ಯುನಿಟಿ ಪವರ್ ಎಲ್ಲ ಕಡಿಮೆ ಆಯ್ತಲ್ಲ, ಆ ಟೈಮಲ್ಲಿ ಏನೇನು ತಿಂದರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಆ ಜೆಮ್ಸ್ ಹತ್ರ ನಾವು ಹೋರಾಟ ಮಾಡೋಕ್ಕೆ ಹೆಲ್ದಿಯಾಗಿರುತ್ತೆ ಇನ್ಸೈಡ್ ಅನ್ನೋದಕ್ಕೆ ಒಂದು 6 ತಿಂಗಳು ನಾವು ಒಂದು R&D ಮಾಡಿ ಅದನ್ನು ಸರ್ಚ್ ಮಾಡಿದ್ವಿ ನಾವು. ಇವಾಗ ಅದನ್ನು ನಾವು ಇಲ್ಲಿ ಕುಡಿಯೋಕ್ಕೂ ಕೊಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಪೌಡ್ರ್ ಕೂಡ ಇದೆ, ಮನೆಗೂ ತೊಗೊಂಡೋಗ್ಬೋದು. ಆ ಥರ ಮಿಲ್ಲೆಟ್ ಎನರ್ಜಿ ಬೂಸ್ಟ್ ಕೂಡ ನಮ್ಮ ಹತ್ರ ಇದೆ. ಆ್ಯಂಡ್ ಸ್ಪ್ರೌಟೆಡ್ ಅಂದರೆ ಮೊಳಕೆ ಕಾಳು ಕಟ್ಟಿದ್ದು ರಾಗಿನ ಮೊಳಕೆ ಕಾಳು ಕಟ್ಟಿ ಅದನ್ನು ಒಣಗಿಸಿ ಆಮೇಲೆ ಡ್ರೈ ಮಾಡಿ, ಆಮೇಲೆ ಪೊಲರೈಸರ್ ಮಿಷನ್ ಅಂತಂದರೆ ಕೂಲಾಗಿ ಬರೋದು, ಹೀಟ್ ಆಗಬಾರ್ದು, ಆ ಥರ ಕೂಲ್ ಮಿಷನಲ್ಲಿ ನಾವು ಅದನ್ನು ಪೌಡ್ರ್ ಮಾಡಿ ನಂತರ ಅದನ್ನು ಮಾಲ್ಟ್ ಮಾಡಿದ್ದೀವಿ, ರಾಗಿ ಮಾಲ್ಟ್. ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಕೂಡ ಇದೆ. ಆ್ಯಂಡ್ ಆಮೇಲೆ ಮಿಲ್ಲೆಟ್ ಬಾದಾಮ್ ಮಿಲ್ಕ್. ನಾರ್ಮಲಾಗಿ ಬಾದಾಮ್ ಮಿಲ್ಕ್ ಎಲ್ಲ ಕಡೆ ಕೇಳಿರ್ತೀರ, ಇದು ಮಿಲ್ಲೆಟ್ ಬಾದಾಮ್ ಮಿಲ್ಕ್. ಬಾದಾಮ್, ಮಿಲ್ಲೆಟ್ ಆ್ಯಂಡ್ ಜಾಗ್ರಿ ಕೂಡ ಆ್ಯಡ್ ಆಗಿರುತ್ತೆ, ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದಿಷ್ಟು ಸ್ಪೆಷಲ್ಲು ಇವತ್ತು ಇಂಟ್ರಡ್ಯೂಸ್ ಮಾಡ್ತೀನಿ. ಬನ್ನಿ, ಒಂದು ಒಳ್ಳೆ ಟೀ ಕೊಡಿಸ್ತೀನಿ. ಒಂದಲ್ಲ, ಒಂದು 10-12 ಥರ ಇದೆ. ನೀವು ಕುಡಿಯೋಕ್ಕೆ ರೆಡಿಯಾಗಿರಿ, ಬನ್ನಿ ತೊಗೊಳ್ಳಿ. ಇವರು ನಮ್ಮ ಟೀ ಮಾಸ್ಟರ್. ಆ್ಯಕ್ಚುಲಿ 2 ಜನ ಇದ್ದಾರೆ ಮಾಸ್ಟರ್. ಒಬ್ಬರು ಈಗ ಮಾರ್ನಿಂಗ್ ಇದ್ದವರು ರೆಸ್ಟಲ್ಲಿದ್ದಾರೆ. ಈಗ ನೆಕ್ಸ್ಟ್ ಇವರು ಈಗ ಬಾಯ್ಲರ್ ಟೀ. ಈಗ ತಮಿಳ್ನಾಡು ಫೇಮಸ್ ಇದು ಬಾಯ್ಲರ್ ಟೀ ಅಂತ. ಇದು ಆ್ಯಕ್ಚುಲಿ ಟೀ ಸೊಪ್ಪನ್ನು ಕುದಿಸೋಲ್ಲ, ಅದು ಸ್ವಲ್ಪ ಕೆಮಿಕಲ್ ರಿಲೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬಾಯ್ಲರ್ ಟೀನ ಪ್ರಿಫರ್ ಮಾಡ್ತೀವಿ ನಾವು. ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಬಿಸಿನೀರು ಎನಿ ಟೈಮ್ ಕಾಯ್ತಾ ಇರ್ತದೆ. ಈ ಹಾವಿನಲ್ಲಿ ಬರುವಂಥ ಡಿಕಾಕ್ಷನ್ನ ನಾವು ಟೀ ಮಾಡ್ತೀವಿ. ಅದು ಒಂದು 50% ಹೆಲ್ದಿ ಅದು ಆ್ಯಕ್ಚುಲಿ. ಸರ್ ಇದು ಆ್ಯಕ್ಚುಲಿ ನಮ್ಮದು ಬಾಯ್ಲರಲ್ಲಿ ಬಿಸಿನೀರು ಇದ್ದೇ ಇರುತ್ತೆ. ಟೀ ಗ್ಲಾಸ್ ವಾಶ್ ಆಗ್ತಾ ಇದೆ ನೋಡಿ. ಏನು ಸರ್, ತುಂಬ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದೀರಾ ಎಲ್ಲ ನೀವು? ಖಂಡಿತ. ಆ್ಯಕ್ಚುಲಿ ಹೆಲ್ತ್ ಕಾನ್ಷಿಯಸ್ ಅಂತಂದರೆ ಮೇಯ್ನಾಗಿ ಹೈಜೀನ್ ಸರ್. ಈಗ ಟೀ ಕಾಫಿ ಕೌಂಟ್ರ್ ಅನ್ನುವಾಗ ಅಲ್ಲೊಂದಷ್ಟು ಕಸ ಬಿದ್ದಿರುತ್ತೆ, ಟೀ ಸೊಪ್ಪು ಬಿದ್ದಿರುತ್ತೆ, ಟೀ ಬಿದ್ದಿರುತ್ತೆ, ಹಾಲು ಬಿದ್ದಿರುತ್ತೆ, ನೊಣಗಳು ಓಡಾಡ್ತಾ ಇರುತ್ತೆ. ನಥಿಂಗ್, ಇಲ್ಲಿ ನೀವು ಆ ಥರ ಏನು ನೋಡೋಕ್ಕಾಗಲ್ಲ ಸರ್. ಒಂದ್ಸರಿ ವಾಶ್ ಆದಮೇಲೆ ಮತ್ತೆ ಈ ಬಾಯ್ಲರ್ ಇದರಲ್ಲಿ ವಾಶ್ ಮಾಡಿದಾಗ ಯಾವ ಬ್ಯಾಕ್ಟೀರಿಯಾಸ್ ಇರಲ್ಲ, ಏನೂ ಇರಲ್ಲ, ನಥಿಂಗ್. ಇದು ನೋಡಿ ಸರ್, ಈಗ ಮಿಲ್ಕ್ ಹಾಕಿದ್ರು, ಆಮೇಲೆ ಈಗ ಇದು ಬಾಯ್ಲರ್ ಟೀ ಡಿಕಾಕ್ಷನ್, ಬಾಯ್ಲರ್ ಡಿಕಾಕ್ಷನ್ ಹಾಕಿದ್ರು. ಇದು ಡಿಕಾಕ್ಷನ್ ಇರೋಂಥ ಒಂದು ಗ್ಲಾಸ್. ಇದು ಕಾಪರ್, ಇದು ಹೆಲ್ದಿ. ಬಾಯ್ಲರ್ ಜಾಗ್ರಿ ಟೀ ರೆಡಿ ಸರ್. ಈಗ ಮಿಲ್ಕ್ ಟೀ ಆಯಿತು. ಈಗ ಬ್ಲ್ಯಾಕ್ ಟೀ. ಯಾ, ಬಾಯ್ಲರ್ ಬ್ಲ್ಯಾಕ್ ಟೀ. ಮತ್ತು ಇದು ಈ ಸೇಮ್ ಪ್ರೊಸೆಸ್. ಈ ಬ್ಲ್ಯಾಕ್ ಟೀ ತುಂಬ ಒಳ್ಳೇದು ಆ್ಯಕ್ಚುಲಿ. ಈ ಹೊಟ್ಟೆ ನೋವಿದ್ದರೆ ಅಥವಾ ಆಮಶಂಕೆ ಆಗಿರುತ್ತೆ, ಒಂದಷ್ಟು ಲೂಸ್ ಮೋಷನ್ದು ಪ್ರಾಬ್ಲಮ್ ಇರುತ್ತೆ, ಇವರಿಗೆಲ್ಲ ಈ ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ 100% ಕಂಟ್ರೋಲಿಗೆ ಬರುತ್ತೆ. ಅಷ್ಟು ಒಳ್ಳೇದು ಆ್ಯಕ್ಚುಲಿ ಬ್ಲ್ಯಾಕ್ ಟೀ. ಹೆಲ್ತ್ ಗ್ಯಾರಂಟಿ, ಡೆಫಿನೆಟ್ಲಿ ಬ್ಲ್ಯಾಕ್ ಟೀ ತುಂಬ ಒಳ್ಳೇದು. ಅದಕ್ಕೆ ಕಟ್ಟಾಚಾಯ ಅಂತ ಹೇಳ್ತಾರೆ ಕೇರಳದಲ್ಲೆಲ್ಲ. ಅದು ಜಾಸ್ತಿ ಹೆಲ್ತ್ಗೋಸ್ಕರ, ಮತ್ತು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಅದಕ್ಕೆ ಅದನ್ನು ಕುಡಿತಾರೆ. ಮಿಲ್ಕ್ ಒಂದು ಆ್ಯಡ್ ಮಾಡಲ್ಲ, ನಥಿಂಗ್. ನಾರ್ಮಲ್ ಜಾಗ್ರಿ
ಹಾಟ್ ವಾಟರ್ ಆ್ಯಂಡ್ ಡಿಕಾಕ್ಷನ್. ದಿಸ್ ಈಸ್ ಅವರ್ ಬ್ಲ್ಯಾಕ್ ಟೀ. ನಮ್ಮ ಬ್ಲ್ಯಾಕ್ ಟೀ ರೆಡಿ. ಸರ್ ಇವಾಗ ಒಂದು ಒಳ್ಳೆ ಮಸಾಲಾ ಟೀ, ಮಸಾಲಾ ಚಾಯ್. ಅದೇ ಇಂಗ್ರೀಡಿಯೆಂಟ್ಸ್ ಕೆಲವರೆಲ್ಲ ಮಸಾಲಾ ಚಾಯ್ ಅಂತ ಮಾಡ್ತಾರೆ. ಅಂದರೆ ಏನಂದರೆ ಒಂದಷ್ಟು ಈ ಗರಂ ಮಸಾಲ ಅದು ಇದನ್ನೆಲ್ಲ ಹಾಕಿ ಮಾಡಿಬಿಡ್ತಾರೆ. ಇದು ನಥಿಂಗ್, ಇದು ಕಂಪ್ಲೀಟ್ ನಾವೇ ನಮ್ಮ ಪ್ರೊಡಕ್ಷನ್ನು. ಇದರಲ್ಲಿ ಏಲಕ್ಕಿ ಇರುತ್ತೆ, ಆಮೇಲೆ ಪಲಾವ್ದು ಎಲೆ ಇರುತ್ತಲ್ಲ ಅದಿರುತ್ತೆ, ಸುಮಾರು ಇಂಗ್ರೀಡಿಯೆಂಟ್ಸ್, ಒಂದು 7 ರಿಂದ 8 ಇಂಗ್ರೀಡಿಯೆಂಟ್ಸ್ ಇರುತ್ತೆ, ದಾಲ್ಚಿನ್ನಿ ಇರುತ್ತೆ. ಈ ಥರ ಎಲ್ಲ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದಷ್ಟು ನಾನು ಹೇಳಲ್ಲ, ಯಾಕೆಂದರೆ ಅದು ನಮ್ಮ ರೆಸಿಪಿ ಆಗಿರೋದ್ರಿಂದ, ಸೀಕ್ರೆಟ್ ರೆಸಿಪಿ. ಹಂಗಾಗಿ ಇದನ್ನು ಕುಡಿಯೋದ್ರಿಂದ ಹೊಟ್ಟೆಗೂ ಒಳ್ಳೆಯದು, ಕೆಮ್ಮು ಇದಕ್ಕೆಲ್ಲನೂ ಒಳ್ಳೆಯದು, ಒಂದು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಒಳ್ಳೆ ಡೈಜೆಷನ್ ಚೆನ್ನಾಗಾಗುತ್ತೆ. ಒಳ್ಳೆ ಮಸಾಲಾ ಚಾಯ್ ಇದೆ ಆ್ಯಕ್ಚುಲಿ. ಅದನ್ನು ಮಾಡ್ತಾರೆ, ಪ್ರೋಸೆಸ್ ನೋಡಿ ಆ ಮಸಾಲಾ ಚಾಯ್ಗೆ. ಮಸಾಲಾ ಚಾಯ್ ಮೇಕಿಂಗ್ ನೋಡಿ. ಮಿಲ್ಕ್ ಆಯಿತು, ಟೀ ಪೌಡ್ರ್ ಆಯಿತು, ಬಾಯ್ಲ್ ಆಗ್ತಾ ಇದ್ದಂಗೆ ಮಸಾಲೆ ಹಾಕ್ತಾರೆ. ಇದು ಒಂದು ಟೀಗೆ ಬೇಕಾಗಿರೋದು ಅರ್ಧ ಸ್ಪೂನ್, ಒಂದು ಟೀಗೆ ಅರ್ಧ ಸ್ಪೂನು. ಅದಕ್ಕೆ ಬೇಕಾಗಷ್ಟು 1 ಸ್ಪೂನ್ ಜಾಗ್ರಿ ಅಷ್ಟೇ, 1 ಸ್ಪೂನ್ ಜಾಗ್ರಿ. ಚೆನ್ನಾಗಿ ಕುದ್ದಿರುತ್ತೆ. ನಿಮಗೆ ಅರೋಮಾ ಬರ್ತಾಯಿದೆ ಈಗ, ಸ್ಮೆಲ್ ಹೆಂಗೆ ಅನ್ನಿಸ್ತಾ ಇದೆ? ಸ್ಮೆಲ್ ಮಸಾಲ ಅಥೆಂಟಿಕ್ ಮಸಾಲಾ ಚಾಯ್ ರೆಡಿ. ಈಗ ಜಿಂಜರ್ ಟೀ, ಶುಂಠಿ ಟೀ. ಶುಂಠಿ ಟೀ ಆ್ಯಕ್ಚುಲಿ ಆ್ಯಸಿಡಿಟಿಗೆ ತುಂಬ ಒಳ್ಳೆಯದು. ಶುಂಠಿ ರಸ ಇದೆಯಲ್ಲ ಸರ್, ಅದು ಆ್ಯಸಿಡಿಟಿನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಈ ಹೊಟ್ಟೆ ಉಬ್ಬರ ಬರುತ್ತೆ ಮತ್ತು ಈ ಥರ ತೇಗ್ ಬರ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡುತ್ತೆ ಯಾವತ್ತು. ಅದಕ್ಕೆ ಊಟ ಆದಮೇಲೆ ಒಂದು ಶುಂಠಿ ರಸನ ತೊಗೊಳ್ಳೋದು ಒಳ್ಳೆಯದು. ಇದು ಡಾಕ್ಟರ್ ಸಜೆಷನ್ ಕೂಡ. ಅದರಲ್ಲಿ ಶುಂಠಿ ಟೀ, ಈ ಥರ ಟೀ ಅಭ್ಯಾಸ ಇರೋರು ಶುಂಠಿ ಟೀ ಕುಡಿದ್ರೆ ತುಂಬ ಒಳ್ಳೆಯದು. ಮಾರ್ಕೆಟಲ್ಲಿ ಹೆಂಗಾಗಿದೆ ಅಂದರೆ ಶುಂಠಿ ಟೀ, ಜಿಂಜರ್ ಟೀ ಅದು ಹೆಂಗೆ ಅಂದರೆ ಪೌಡರ್ಗಳಾಗೋಗ್ಬಿಟ್ಟಿದೆ ಎಲ್ಲ ಪೂರ್ತಿ. ನಮ್ಮಲ್ಲಿ ಆ ಥರ ಇಲ್ಲ. ಶುಂಠಿ ಟೀ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿ ಶುಂಠಿ ಅಂತ ಬರ್ತಾರೋ ನೋಡಿ, ಡೈರೆಕ್ಟ್ ಶುಂಠಿನೇ ತೊಗೋತೀವಿ. ಶುಂಠಿ ತೊಗೋತೀವಿ, ರೇಟ್ ಎಷ್ಟಾರು ಇರಲಿ, ಅದು ಜಾಸ್ತಿ ಆಗಲಿ ಕಮ್ಮಿ ಆಗಲಿ, ಶುಂಠಿ ತೊಗೋತೀವಿ. ಶುಂಠಿನ ನಾವು ತುರಿತೀವಿ ಸರ್. ಜಜ್ಜಿ ಹಾಕೋದ್ರಿಂದ ಅದಷ್ಟು ಬೇಗ ಬಾಯ್ಲ್ ಆಗೋಲ್ಲ, ಅದು ಗಟ್ಟಿ ಬೇಗ ಬಾಯ್ಲ್ ಆಗೋಲ್ಲ. ತುರಿದು ಹಾಕೋದ್ರಿಂದ ಫುಲ್ ಶುಂಠಿದ ರಸ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ರಿಸ್ಕ್, ಅಂದರೆ ಕೆಲಸ ಜಾಸ್ತಿ. ಅದಕ್ಕೆ ಏನು ಮಾಡ್ತಾರೆ, ಕೆಲಸ ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ಜಜ್ಬಿಟ್ಟು ಹಿಂಗೆ ಹಾಕ್ಬಿಡ್ತಾರೆ. ಅದು ಎಷ್ಟೊತ್ತು ಬೇಯುತ್ತೋ ಬೇಯಲಿ ಅಂತ. ಈಗ ನೋಡಿ ಘಮ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಲ್ವಾ? ಈ ಥರ ಶುಂಠಿನ ತುರಿದು ಹಾಕಿ, ಆಮೇಲೆ ಸ್ವಲ್ಪ ಟೀ ಪೌಡ್ರ್, ನಮ್ಮ ತೋಟದ ಟೀ ಪೌಡ್ರ್, ನಮ್ಮ ಚಿಕ್ಕಮಂಗ್ಳೂರು ತೋಟ, ಅಲ್ಲಿದ್ದು ಟೀ ಪೌಡ್ರ್ ಇದು. ಆ ಟೀ ಪೌಡ್ರನ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಒಂದು 3 ಮಿನಿಟ್ಸ್, ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಡಿಕಾಕ್ಷನ್ ಅದಕ್ಕೆ ಬೇಕಾಗುತ್ತೆ ಆ್ಯಕ್ಚುಲಿ. ಡಿಕಾಕ್ಷನ್ ಲೈಟಾಗಿ, ಟೀ ಪೌಡ್ರ್ ಕಡಿಮೆ ಹಾಕಿರ್ತೀವಿ, ಸೊ ಡಿಕಾಕ್ಷನ್ ಹಾಕಿದ್ವಿ. ಶುಗರನ್ನು ವರ್ಲ್ಡ್ ನಮ್ಮ ಮಿಲೆಟ್ ವರ್ಲ್ಡಲ್ಲಿಲ್ಲ. ಶುಂಠಿ ಟೀ, ಜಿಂಜರ್ ಟೀ ನೋಡಿ ಘಮ ಘಮ ಹೆಂಗಿದೆ ಅನ್ನಿಸ್ತಾ ಇದೆಯಾ ಕುಡಿಬೇಕಂತ. ಅದನ್ನು ಒಂದು ಚೂರು ಮಿಕ್ಸ್ ಮಾಡಿ ಹೆಲ್ದಿ ಜಿಂಜರ್ ಟೀ, ಶುಂಠಿ ಟೀ ರೆಡಿ. ಏನೋ ಸ್ಪೆಷಲ್ ಅಂದರೆ ಖಂಡಿತ ಒಂದು ದೊಡ್ಡ ಸ್ಪೆಷಲ್ ಲೆಮನ್ ಹನಿ ಟೀ. ಏನು ಲೆಮನ್ ಹನಿ ಟೀ ಅಂತಂದರೆ ಜಾಗ್ರಿನೂ ಇಲ್ಲ, ಶುಗರು ಇಲ್ಲ, ಹನಿ, ಫಾರೆಸ್ಟ್ ಹನಿನ ನಾವು ಹಾಕಿ ಲೆಮನ್ ಟೀ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಇದು ತುಂಬ ಹೆಲ್ದಿ, ಡೈಜೆಷನ್ಗೆ, ಪ್ರತಿಯೊಂದು ಎನರ್ಜಿ ಆಗಿರೋಕ್ಕೆ. ಡೈಲಿ 2 ಟೀ ಕುಡಿಯೋದ್ರಿಂದ 100% ತುಂಬ ಎನರ್ಜಿ ಆಗಿರ್ತಾರೆ. ಮತ್ತು ಒಬೆಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಅದು ನೋಡಿ ಯಾವ ಥರ ಮಾಡ್ತೀವಿ ಅಂತ. ನೋ ಪೌಡರ್, ಲೆಮನ್ ಇದೆ, ಲೆಮನ್ ಕಟ್ ಮಾಡಿದ್ವಿ, ಡೈರೆಕ್ಟ್ ಲೆಮನ್ ಜ್ಯೂಸ್, ಪ್ಯೂರ್ ಫಾರೆಸ್ಟ್ ಹನಿ. ಇದಕ್ಕೊಂದು ಹತ್ತತ್ರ 30 ml 30 ml ಅಷ್ಟು ಹನಿ ಇರುತ್ತೆ. ಖಂಡಿತವಾಗ್ಲೂ ಡೆಫಿನೆಟ್ಲಿ. ಇನ್ನೇನು ಬೇಡ ಅದಕ್ಕೆ. ಚಿಗುರು ಪುದೀನ ಎಲೆಗಳು,
ಫಸ್ಟೇ ಅದನ್ನು ಯಾಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಬಿಸಿ ಬಿಸಿ ವಾಟರ್ ಬೀಳೋದ್ರಿಂದ ಆ ಪುದೀನ ಅದು ಆ ಕಂಟೆಂಟ್ ಆ ಮಿಂಟ್ ಅದು ರಿಲೀಸ್ ಮಾಡುತ್ತೆ ಆ್ಯಕ್ಚುಲಿ. ಈಗ ಟೀ ಡಿಕಾಕ್ಷನ್ ಪ್ಯೂರ್ ಚಿಕ್ಕಮಂಗ್ಳೂರು ಟೀ ಡಿಕಾಕ್ಷನ್ ಇರುತ್ತೆ. ರಿಯಲ್ ಅಥೆಂಟಿಕ್, ವೆರಿ ಅಥೆಂಟಿಕ್ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಲೆಮನ್ ಹನಿ ಟೀ. ನೋಡಿ ನಿಮಗೆ ಆ ಕನ್ಸಿಸ್ಟೆನ್ಸಿ ಯಾವ ಥರ ಕಾಣ್ತಾ ಇದೆ ಅಂತ. ನಿಮಗೆ ಡೌನಲ್ಲಿ ಹನಿ ಇದೆ, ಆಮೇಲೆ ಲೆಮನ್ ಇದೆ, ಆಮೇಲೆ ಹಾಟ್ ವಾಟರ್ ಇದೆ, ಆಮೇಲೆ ಟೀ ಡಿಕಾಕ್ಷನ್ ಇದೆ, ಆಮೇಲೆ ಪುದೀನ ಇದೆ. ಅದನ್ನು ತಿರ್ಸ್ಕೊಳ್ಳೋಕ್ಕೆ ಒಂದು ಸ್ಟೆರರ್ ಇದೆ. ಇದನ್ನು ಫುಲ್ ಡೈಲ್ಯೂಟ್ ಮಾಡಿದ್ರೆ ನೀಟಾಗಿ ಕಂಪ್ಲೀಟ್ ಕಲರ್ ಚೇಂಜ್ ಆಗಿ ಇದನ್ನು ಟೇಸ್ಟ್ ಮಾಡಿದ್ರೆ ವಾವ್ ಫೀಲ್ ಆಗುತ್ತೆ ಡೆಫಿನೆಟ್ಲಿ. ಇನ್ನೊಂದು ಹೆಲ್ದಿ ಟೀ ಪಾಮ್ ಜಾಗ್ರಿ, ತಾಟಿ ಬೆಲ್ಲ. ಈಗ ರೋಡ್ ಸೈಡೆಲ್ಲ ಇಟ್ಕೊಂಡು ಆ ಬುಟ್ಟಿನಲ್ಲಿ ಮಾಡ್ತಾ ಇರ್ತಾರಲ್ಲ, ಅದು ಖಂಡಿತವಾಗ್ಲೂ ಅದು ಒರಿಜಿನಲ್ ತಾಟಿ ಬೆಲ್ಲ ಅಲ್ಲ. ತಮಿಳ್ನಾಡಲ್ಲಿ ಈ ತಾಟಿ ಮರದಲ್ಲಿ ಮಡಕೆನ ಕಟ್ಟಿ ಅದರಲ್ಲಿ ಇಲ್ಲಿ ಸೇಂದಿ ಎಲ್ಲ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ ಅದರಲ್ಲಿ ಬರೋ ರಸದಲ್ಲಿ, ಆ ಥರ ಒಂದು ರಸದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ತಾಟಿ ಬೆಲ್ಲ ಮಾಡ್ತಾರೆ. ಅದು ಅಚ್ಚು ಒಂದು ಚಿಪ್ಪು ತೆಂಗಿನಕಾಯಿ, ಚಿಕ್ಕ ತೆಂಗಿನಕಾಯಿದು ಚಿಪ್ಪು ಬರುತ್ತಲ್ಲ, ಹೊಡೆದ್ರೆ ಅರ್ಧ ಆ ಥರ ಇರುತ್ತೆ. ಅದನ್ನು ಪೌಡ್ರ್ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು ಅಂತಂದರೆ ಅದು ಸ್ವಲ್ಪ ಟಫೇ ಅದು ಆ್ಯಕ್ಚುಲಿ. ಅದನ್ನು ಗ್ರೇಡಿಂಗ್ ಮಾಡಿ ಪೌಡ್ರ್ ಮಾಡಿ ಅದರಲ್ಲಿ ನಾವು ಟೀ ಮಾಡ್ತೀವಿ. ಅದು ಪಾಮ್ ಜಾಗ್ರಿ. ಶುಗರ್ ಇರೋರು ಕೂಡ ಈ ಪಾಮ್ ಜಾಗ್ರಿ ಇದನ್ನು ಸ್ವಲ್ಪ ಲೈಟಾಗಿ ಹಾಕೊಂಡು ಕುಡಿಬೋದು. ಯಾಕೆಂದರೆ ಅದರಲ್ಲಿ ಶುಗರ್ ಕೇನ್ ಅಲ್ಲ, ಕಬ್ಬು ಅಲ್ಲ, ಅದು ಆ್ಯಕ್ಚುಲಿ ತಾಟಿ ಬೆಲ್ಲದಿಂದ ಮಾಡೋಂಥ ಟೀ. ಅದು ನಿಮ್ಗೆ ಇಲ್ಲಿ ಒಂದು ಸ್ಪೆಷಲ್ ಆ್ಯಕ್ಚುಲಿ. ಆ ತಾಟಿ ಬೆಲ್ಲ ಬಂದು ಒಂದು ಕೆ ಜಿಗೆ 600 ರೂಪಾಯಿ ಇರುತ್ತೆ ಸರ್. ಪ್ಯೂರ್ ತಾಟಿ ಬೆಲ್ಲ 1 ಕೆ ಜಿಗೆ, ಈ ಪೌಡ್ರು 600 ರೂಪಾಯಿ ಇರುತ್ತೆ 1 ಕೆ ಜಿಗೆ. ಇದು ನೋಡಿ ತಾಟಿ ಬೆಲ್ಲ. ಈಗ ನಾರ್ಮಲ್ ಬೆಲ್ಲಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇದರಲ್ಲಿ ಡಿಫ್ರೆನ್ಸ್ಗಳು ನೋಡಿ, ಈ ಬೆಲ್ಲನೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದು ಕಬ್ಬಿನ ಬೆಲ್ಲ, ಆರ್ಗ್ಯಾನಿಕ್ ಕಬ್ಬಿನ ಬೆಲ್ಲ. ಇದು ಆರ್ಗ್ಯಾನಿಕ್ ತಾಟಿ ಬೆಲ್ಲ. ಮಿಲೆಟ್ ವರ್ಲ್ಡ್, ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಅಂದರೆ ಏನು ಅಂಥ ಸ್ಪೆಷಲ್ಲು? ಡೆಫಿನೆಟ್ಲಿ ನೋಡಿ, ನೀವು ಕೇಳೋ ಪ್ರಶ್ನೆಗಳಲ್ಲೇ ಇರುತ್ತೆ. ನಮ್ಮಲ್ಲಿರೋ ಬೆಲ್ಲ, ನಾರ್ಮಲ್ ಬೆಲ್ಲ ಆಗಲಿ, ತಾಟಿ ಬೆಲ್ಲ ಆಗಲಿ, ಬೆಲ್ಲದ ಪೌಡ್ರ್ ಆಗಲಿ, ಯಾವುದನ್ನು ಹಾಲ್ಗೆ ಹಾಕಿದ್ರೆ ಒಡೆಯಲ್ಲ. ಅದೇ ಸ್ಪೆಷಲ್ ಸರ್ ಆ್ಯಕ್ಚುಲಿ. ವಿತೌಟ್ ಕೆಮಿಕಲ್, ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ ಹಾಕಲ್ಲ, ಯಾವುದೇ ಕಲರ್ ಆ್ಯಡ್ ಮಾಡಲ್ಲ. ಈಗ ಎಲ್ಲ ಕಡೆ ಒಂದು 1 ಟನ್ ಬೆಲ್ಲ ತೆಗಿಬೇಕು ಅಂತಂದರೆ ಒಂದು 2 ದಿನ ಆದರೆ ನಮ್ಮದು 1 ಟನ್ ಬೆಲ್ಲ ತೆಗಿಬೇಕು ಅಂತಂದರೆ ವಾರ 10 ದಿನ ಆಗುತ್ತೆ. ನೋಡಿ ರೆಡಿ ಪಾಮ್ ಜಾಗ್ರಿ ಟೀ. ಇದೊಂದು ಬ್ಯೂಟಿಫುಲ್ ಟೀ. ಇದು ಟೇಸ್ಟೇ ಒಂಥರ ಮಜಾ ಇರುತ್ತೆ ಆ್ಯಕ್ಚುಲಿ, ಕುಡಿಯೋಕ್ಕೆ ಒಂದು ಮಜಾ ಆ್ಯಕ್ಚುಲಿ, ಬಟ್ ಅಷ್ಟು ಹೆಲ್ದಿ ಕೂಡ ಇದೆ. ಇನ್ನೂ ವೆರೈಟಿ ಆಫ್ ಟೀ ಇದೆ. ಪುದೀನ ಟೀ ಇದೆ, ಗ್ರೀನ್ ಟೀ ಇದೆ, ಆ್ಯಂಡ್ ಲೆಮನ್ ಟೀ ಇದೆ, ಮತ್ತು ರೋಸ್ ಟೀ ಅಂತಲೂ ಒಂದು ಬರುತ್ತೆ. ಈಗ ಅದೆಲ್ಲ ಮಾಡ್ತಾ ಹೋದರೆ ಈಗ ನಿಮ್ಮ ಟೈಮ್ ಕಿಲ್ ಆಗ್ಬೋದೇನೋ. ಸೊ ಹಾಗಾಗಿ ಈಗ ಇದಿಷ್ಟು ಟೀ, ಇದ್ರ ಜೊತೆಗೆ ಇನ್ನೂ 4 ಟೀ ಇದೆ. ಈಗ ಕಾಫಿಗೆ ಬಂದುಬಿಡೋಣ. ಈಗ ಎಲ್ರಿಗೂ ಒಂದು ಹೆಡೇಕ್ ಅಂದರೆ ಒಂದು ಕಾಫಿ ಕುಡಿಯೋಣ, ಒಂದು ಟೆನ್ಷನ್ ಆಯಿತು ಅಂತ ಒಂದು ಕಾಫಿ ಕುಡಿಯೋಣ. ಆ ಥರ ನಮ್ಮದು ಚಿಕ್ಕಮಂಗ್ಳೂರು ಅರೇಬಿಕಾ ಫಿಲ್ಟರ್ ಕಾಫಿ. ಯಾಕೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅರೇಬಿಕಾ ಅಂತ. ನಾರ್ಮಲಾಗಿ ಅರೇಬಿಕಾ ಕಾಫಿ ಪೌಡ್ರು ನಾರ್ಮಲಾಗಿ ಮಾರ್ಕೆಟಲ್ಲಿ ಮಾಡಲ್ಲ. ಏನಕ್ಕೆ ಅಂದರೆ ಅದು ತುಂಬ ಎಕ್ಸ್ಪೆನ್ಸಿವ್. ಅದು ಎಕ್ಸ್ಪೋರ್ಟ್ ಆಗೋಗ್ಬಿಡುತ್ತೆ, ಜಾಸ್ತಿ ಹೊರಗಡೆಗೆ ಕಳಿಸ್ತಾರೆ. ತುಂಬ ಬೇಡಿಕೆ ಜಾಸ್ತಿ ಆ್ಯಕ್ಚುಲಿ. ನಮ್ಮದೇ ತೋಟ ಇರೋದ್ರಿಂದ ನಾವು ಅದನ್ನು ಅರೇಬಿಕಾ ಕಾಫಿನ ನಾವು ಪೌಡ್ರ್ ಮಾಡಿ 85-15 ಅಂದರೆ ಚಿಕೋರಿ 15%, 85% ಅರೇಬಿಕಾ ಕಾಫಿ, ಅದನ್ನು ಒಂದು ಬ್ಲೆಂಡ್ ಮಾಡಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಕಾಫಿ ಇವಾಗ ನಿಮಗೆ ಅದು ಕೂಡ ಬೆಲ್ಲನೇ. ಅರೇಬಿಕಾ ಜಾಗ್ರಿ ಫಿಲ್ಟರ್ ಕಾಫಿ, ಅದು ಫಿಲ್ಟರ್ ಡಿಕಾಕ್ಷನ್ ಇದೆ. ಅದು ಮೆಷರ್ ಮಾಡೋ ಥರ. ಆಮೇಲೆ ಕನ್ಫ್ಯೂಸ್ ಆಗಬೇಡಿ, ಅದು 90-60-30 ಥರ ಇದೆ, ಅದು ಪೆಗ್ ಹಾಕೋ ಥರ. ಯಾಕೆಂದರೆ ಒಂದು ಮೆಷರ್ಮೆಂಟ್ಗೋಸ್ಕರ ಅದು ನೀಟಾಗಿರುತ್ತೆ. ಸರ್ ನಾರ್ಮಲ್ ಕಾಫಿ ಚಿಕೋರಿ ಎಲ್ಲ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ. 50-50 ಮಾಡ್ತಾರೆ, 60-40 ಮಾಡ್ತಾರೆ. ಆ್ಯಂಡ್ ಆಮೇಲೆ ರೋಬಸ್ಟಾ ಮತ್ತು ಪಾರ್ಸಿ ಈ ಥರದಲ್ಲಿ ಕಾಫಿ ಬೇಳೆಗಳಿರುತ್ತೆ. ಇದು ಬಂದು ಒಂದು ಸ್ಟ್ಯಾಂಡರ್ಡ್. ಇದು ಆ್ಯಕ್ಚುಲಿ ಕಾಫಿನಲ್ಲೇ ಟಾಪೆಸ್ಟ್ ಕಾಫಿ ಬೇಳೆ ಅಂತಂದರೆ ಇದು ಅರೇಬಿಕಾ ಕಾಫಿ. ಇದೆಲ್ಲ ನೋಡಿ ಫಾರಿನಲ್ಲಿ ಜಾಸ್ತಿ ತುಂಬ ಬೇಡಿಕೆ. ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ರೇಟ್. ಇದು ನಮ್ಮದೇ ತೋಟ ಆಗಿರೋದ್ರಿಂದ ನಮ್ಮ ತೋಟದಿಂದ ನಾವು ಇಲ್ಲಿ ನಮ್ಮ ಸ್ಟೋರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಪ್ಯೂರ್ ಜಾಗ್ರಿ ಅರೇಬಿಕಾ ಫಿಲ್ಟರ್ ಕಾಫಿ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ. ಅಷ್ಟೇ ರುಚಿ ಕೂಡ. ಸ್ಮೆಲ್ಲು ನಿಮಗೆ ಬರ್ತಾಯಿದೆ ಹೆಂಗಿದೆ ಅಂತ ಗೊತ್ತಾಗುತ್ತೆ.
ಕಾಫಿ ರೆಡಿ. ಎಸ್. ಈಗ ನಾವು ಟೀ ಕುಡಿಬೇಕು ಅಂದರೆ ಎಲ್ಲೂ ಬರಬೇಕು? ಇಷ್ಟೆಲ್ಲ ಟೀ ಕುಡಿಬೇಕು ಅಂತಂದರೆ ಮಲ್ಲೇಶ್ವರಂ 10ನೇ ಕ್ರಾಸ್ ನಿಯರ್ ಆಶಾ ಫುಡ್ ಕ್ಯಾಂಪ್, ಅಂದರೆ BJP ಆಫೀಸ್ ರೋಡ್, ಇದಕ್ಕೆ ಟೆಂಪಲ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಇಲ್ಲಿ ಶ್ರೀ ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ಬಂದರೆ ಟೀ ಜೊತೆಗೆ ಸ್ನ್ಯಾಕ್ಸು ಇರುತ್ತೆ, ಊಟ ತಿಂಡಿ ಪ್ರಾಡಕ್ಟು ಪ್ರತಿಯೊಂದು ಇರುತ್ತೆ. ಇದೊಂದು ಮಿಲ್ಲೆಟ್ ವರ್ಲ್ಡ್ ಅಂದರೆ ಇಲ್ಲಿ ಕಂಪ್ಲೀಟ್ ಮಿಲ್ಲೆಟ್ ವರ್ಲ್ಡ್ ಇದು. ಅದರಲ್ಲಿ ನಿಮಗೆ ಈ ಫ್ರಂಟಲ್ಲಿ ನಮ್ಮ ಒಂದು ಕಾನ್ಸೆಪ್ಟ್ ಕೌಂಟ್ರಲ್ಲಿ ಇಷ್ಟು ಲೆವೆಲ್ ಟೀ ಕಾಫಿಗಳೆಲ್ಲ ಸಿಗುತ್ತೆ ನಿಮಗೆ.